ಪ್ರದರ್ಶನ ಮಾಡ್ಬೇಕಾ? 108 ಪ್ರದರ್ಶನ ಹಾಕಿ 9 ವಾರ ಬಂದು 9 ಕಾಯಿ ಕಟ್ಟಿ 9 ಬೆಲ್ಲದ ದೀಪ ಹಚ್ಚಿ ನೋಡಿ. ಇವಾಗ ಅಲ್ಲಿ ಸಿಗುತ್ತೆ, ತಗೊಂಡೋಗಿ ಹಚ್ಬಿಟ್ಟು ಪ್ರದರ್ಶನೆ ಆಗ್ಬಿಟ್ಟು ಆಮೇಲೆ ಕಾಯಿ ಕಟ್ಟಿ ಮುಂದೆ ಬನ್ನಿ. ಫಸ್ಟ್ ఇప్పుడు ದೀಪ ಆರತಿ ಮಾಡ್ಬೇಕು. ದೀಪ ಆರತಿ ಎತ್ಬಿಟ್ಟು ಆಮೇಲೆ ಪ್ರದರ್ಶನ ಆಗ್ಬಿಟ್ಟು ಕಾಯಿ ಕಟ್ಟಬೇಕು. ಸರ್ ಒಂದು ಕಾಯಿಗೆ ಒಂದೇ ಸಂಕಲ್ಪ ಸರ್. ನೂರ 8 ಪ್ರದರ್ಶನ ಹಾಕಿ 9 ವಾರ ಬಂದು 9 ಕಾಯಿ ಕಟ್ಟಿ 11 ಬೆಲ್ಲದ ದೀಪ ಹಚ್ಚಿ. ಇವಾಗ ಅಲ್ಲಿ ಸಿಗುತ್ತೆ, ತಗೊಂಡೋಗಿ ಹಚ್ಬಿಟ್ಟು ಪ್ರದರ್ಶನ ಬಿಟ್ಟು ಕಾಯಿ ಕಟ್ಟಿ ಮುಂದೆ ಬನ್ನಿ ಸರ್. ಅದನ್ನೇ ಬ್ರಹ್ಮಶಕ್ತಿ ಪೀಠ ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನ. ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ನಿಂಬೆಹಣ್ಣಿನ ದೃಷ್ಟಿ ಏನಪ್ಪ ಅಂತಂದರೆ ನರದೃಷ್ಟಿ ಅಂತೀರಿ. ಕಣ್ಣು, ಒಬ್ಬ ಮನುಷ್ಯನ ಕಣ್ಣಿದ್ದಂಗೆ ಇನ್ನೊಬ್ಬ ಮನುಷ್ಯನ ಕಣ್ಣಿರಲ್ಲ. ಆ ಒಂದು ದೃಷ್ಟಿ ಹೋಗೋದಕ್ಕಿಂತ ಈ ಒಂದು ಗುರುಗಳು ತಗೊಂಬಂದಿದ್ದಾರೆ ಈ ಕಾನ್ಸೆಪ್ಟ್ನ. ಅದಾದ ಮೇಲೆ ಬರೀ ದೃಷ್ಟಿಗೆ ಒಂದಿಗೆ ಆಗಲ್ಲ, ನೈಟ್ ನಿದ್ರೆಯಲ್ಲಿ ಕನಸುಗಳು ಬರ್ತಾ ಇರ್ತವೆ, ಕೆಟ್ಟ ಕೆಟ್ಟ ಕನಸುಗಳು. ಆ ಒಂದು ಕನಸುಗಳೆಲ್ಲ ಹೋಗುತ್ತೆ. ಅದಾದ ಮೇಲೆ ಕೈಕಾಲು ಚಳಕು ಏನೇ ಇದ್ರೂ ಕೂಡ, ತಲೆನೋವಿರಲಿ, ಭಾರ ಇರಲಿ, ಕೈಕಾಲು ಚಳಕು ಇರಲಿ, ಮಾನಸಿಕ ಏನೇ ಒಂದು ಮನೆಯಲ್ಲಿ ಆರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಈ ದೃಷ್ಟಿ ತಗೊಂಡೋಗಿ ನೆಮ್ಮದಿಯಾಗಿ ಅವ್ರ ಮನೇಲಿ ಮಲ್ಕೊಬೋದು. ಕೆಟ್ಟ ಕನಸುಗಳು ಬರಲ್ಲ, ಕೈಕಾಲು ಚಳಕಿರಲ್ಲ, ಸುಸ್ತಿರಲ್ಲ. ಆಮೇಲೆ ಪೀಠ ಈ ಒಂದು ಕ್ಷೇತ್ರದಲ್ಲಿ ಗುರುಗಳು ನಮ್ಮ ಧರ್ಮಾಧಿಕಾರಿಗಳು ಏನಿದ್ದಾರೋ ರಾಮಯ್ಯ ಅಂತವರು ನಮ್ಮ ಕ್ಷೇತ್ರದ ಅಧಿಪತಿಗಳು ಮತ್ತು ನಮ್ಮ ಗುರುಗಳು. ಅವರು ಮೇಯ್ನು ತಡೆ ಹೊಡೆಯೋದು ಅಂತ. ಆ ತಡೆ ಏನಕ್ಕಪ್ಪ ಹೊಡಿತು ಅಂತಂದರೆ ಗಾಳಿ ಇರಲಿ, ಹೋಮಾಚಾರ ಇರಲಿ, ಮಾಟ ಮಂತ್ರ ಇರಲಿ, ಪಿಚಾಚಿ ಇರಲಿ, ಯಾರೇ ಒಂದು ಏನೇ ಇದು ಮಾಡಿದ್ರು ಕೂಡ ಅದರಲ್ಲಿ 3 ಬಾರಿ ಬಂದು ತಡೆ ಹೊಡ್ಸ್ಕೊಂಡು ಹೋಗಿದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ನಿವಾರಣೆ ಆಗುತ್ತೆ. ಇದಕ್ಕೇನು ಸಾವಿರಾರು ಏನೋ ನಾವು ಇದನ್ನು ಮಾಡೋಂಗೇನಿಲ್ಲ. 3 ಬಾರಿ ಬಂದು 3 ತಡೆ ಹೊಡ್ಸ್ಕೊಂಡು ಹೋದರೆ ಸಾಕು, ಮಾಟ ಮಂತ್ರ ಆಗಿರೋ ಸಮೇತ ನಿವಾರಣೆ ಆಗುತ್ತೆ. ಆ ಒಂದು ಇದಕ್ಕೆ ಹಿಂದ್ಗಡೆ ಕಾಲಿಕಾ ದೇವಸ್ಥಾನದ ಹಿಂದ್ಗಡೆ ತಡೆ ಹೊಡಿತಾ ಇರ್ತಾರೆ. ತಡೆ ಹೊಡ್ಸ್ಕೊಂಡ್ರಿಂದ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚಾಗಿ ನಾವು ಚೌಡಿ ಕಟ್ಟು ಅಂತ ಕೂಡ ಹೊಡಿತೀರಿ. ಅದು ತುಂಬ ವಿಶೇಷ. ಯಾಕಂದರೆ ಸುಮಾರು ವರ್ಷಗಳಿಂದ ಈ ಗಾಳಿಗಳು ಬಂದು, ಭೂತಗಳು ಬಂದು ಈ ತುಂಬ ಅನಾರೋಗ್ಯದಿಂದ ತುಂಬ ನರಳಾಡ್ತಾ ಇರ್ತಾರೆ. ಅಂಥವ್ರಿಗೆ ಎಲ್ಲೆಲ್ಲ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿಬಿಟ್ಟು ಎಂತೆಂಥ ಜಾಗಗಳಿಗೆಲ್ಲ ತೋರಿಸ್ಕೊಂಬಂದು ಲಾಸ್ಟ್ ಫೈನಲ್ ಇನ್ನೇನೋ ಡೆಡ್ ಆಗೋವಂಥ ಸ್ಥಿತಿಯಲ್ಲಿ ತಗೊಂಬಂದು ಇಲ್ಲಿ ಬಿಟ್ಟಿರ್ತಾರೆ. ಆ ಒಂದು ಇದಕ್ಕೆ ಗುರುಗಳು ಚೌಡಿ ಕಟ್ಟಂತ ಒಂದು ಹೊಡ್ಸಪ್ಪ ಅಂತ ಹೇಳ್ತಾರೆ. ಆ ಚೌಡಿ ಕಟ್ಟು ಒಂದು ನಾವು ನಿವಾರಣೆ ಮಾಡಿದಾಗ ಒಂದೇ ಬಾರಿ ಚೌಡಿ ಕಟ್ಟು ಹೊಡಿಸಿದ್ರೆ ಸಾಕು, ಇಲ್ಲ 2 ಬಾರಿ 3 ಬಾರಿ ಅಮಾವಾಸ್ಯೆ 3 ಅಮಾವಾಸ್ಯೆಗೆ ಚೌಡಿ ಕಟ್ಟು ಅಂತ ಹೊಡಿಸಿದ್ರೆ ಈ ಅವ್ರಿಗೆ ಇರೋವಂಥ ಒಂದು ದಾರಿದ್ರ್ಯ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ಕ್ಷೇತ್ರದಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಇದೆಲ್ಲ ಆಗಿ ಗುರುಗಳನ್ನ ಮೀಟ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಭಕ್ತಾದಿಗಳು ಯಾರೇ ಆಗಿರ್ಬೋದು, ಗುರುಗಳನ್ನ ಏನು ಮೀಟ್ ಮಾಡಬೇಕು. ಕೆಲವರು 9 ವಾರ ಕಾಯಿ ಕಟ್ಟಿಬಿಟ್ಟಿರ್ತಾರೆ. ಸ್ವಾಮಿ ನಮಗೆ 9 ವಾರ ಕಾಯಿ ಕಟ್ಟಿದ್ರೆ ಮತ್ತೇನು ಮಾಡಬೇಕು ಅಂತ ಗುರುಗಳನ್ನ ಏನಾದರೂ ಮೀಟ್ ಮಾಡಿದ್ರೆ ಅಂದರೆ ಇಲ್ಲ ಸ್ವಾಮಿ ಅಂತಾರೆ. ಆಗ ಗುರುಗಳನ್ನ ಮೀಟ್ ಮಾಡಬೇಕಾಗೋದಕ್ಕೆ ಏನಕ್ಕಪ್ಪ ಅಂತಂದರೆ ನಿಮ್ಮಲ್ಲಿರೋವಂಥ, ನಿಮ್ಗೆ ಗೊತ್ತಿರೋವಂಥ ಕೆಲವೊಂದು ಏನಾದರೂ ಇದ್ದರೆ, ಅಡೆತಡೆಗಳಾಗಿರ್ಬೋದು, ಮನೆಯಲ್ಲಿ ಹೋಮಾಚಾರಗಳಾಗಿರ್ಬೋದು, ಅಥವಾ ಮಠ ಮಂತ್ರ ಮಾಡಿಸಿರ್ಬೋದು, ಅದು ನಿಮ್ಗೆ ಗೊತ್ತಾಗಿರಲ್ಲ. ಆ ಒಂದು ಕಾರಣಕ್ಕೆ ಗುರುಗಳನ್ನ ಭೇಟಿ ಆಗೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.
ಮನೆ ಕಟ್ಟವ್ರೆ, ಆ ಜಾಗ ವಾಸ್ತು ಚೆನ್ನಾಗೈತಾ ಬಳಕೊಡು, ಇಲ್ಲ ಅಲ್ಲೇ ತೊಂದ್ರೆ ಆಗತ್ತಾ ಸಮಸ್ಯೆ ಆಗತ್ತಾ ಹಿಡ್ಕೊಡ್ತಾ ಯಾರ್ಗೆ ಹೆಸರು ಅಮ್ಮ ಸುಧಾ ಮಗುಗೆ ಹಾಸ್ಟೆಲ್ ಸೀಟ್ ಹುಡುಕ್ತಾವ್ರೆ, ಆಗತ್ತಾ ಬಳಕೊಡು, ಆಗಲ್ಲ ಹಿಡ್ಕೊಡಮ್ಮ. ಅಮ್ಮ ರುಕ್ಮಿಣಿ ಅನ್ನೋರು ಕಲ್ಯಾಣ್ ಕುಮಾರ್ ಲವ್ ಮಾಡ್ತಾವ್ರೆ, ಇಬ್ಬರಿಗೆ ಏನು ಸಮಸ್ಯೆ ಇಲ್ದ್ರೆ ಮದುವೆ ಆಗತ್ತಾ ಬಳಕೊಡು, ಇಲ್ಲ ಹಿಡ್ಕೊಡಮ್ಮ. ಅಮ್ಮ ನರಸಿಂಹಪ್ಪನವ್ರದ್ದು ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತಾ ಬಳಕೊಡು, ಇಲ್ಲ ಏನೇನೋ ತೊಂದರೆ ಆಯ್ತಾ ಹಿಡ್ಕೊಡ್ತಾ ಸುನೇತ್ರ ವಂಶಿ ಸಂತಾನ ವಿಳಂಬ, ಆದಷ್ಟು ಬೇಗ ಸಂತಾನ ಫಲ ಆಗಬೇಕು, ಆಗುತ್ತಾ ಬಳಕೊಡು, ಇಲ್ಲ ಏನೇನೋ ದೋಷ ಆಯ್ತಾ ಹಿಡ್ಕೊಡ್ತಾ ಏನ್ ಹೆಸರು? ಸಚಿನ್ ಅನಿತಾ ಗಂಡ ಹೆಂಡತಿ ಕಲಹ, ಮುಂದೆ ಅಂದವಾಗಿ ಜೀವನ ಮಾಡ್ತಾರ, ಬಳಕೊಡು, ಇಲ್ಲ ಹಿಡ್ಕೊಡಮ್ಮ. ಟೈಮ್ ಎಷ್ಟ? ಪಕ್ಬರ ಎತ್ತ ಇಲ್ಕಳ ನೆಲ ಪೈಕೆತ್ಕ